ಬ್ರಿಟಿಷ್ ಸರ್ಕಾರ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದಾಗ ಅವನ ವಯಸ್ಸು ಬರೀ 18 ವರ್ಷ ಮಾತ್ರ. ಚಿಕ್ಕವನಿರುವಾಗಲೇ ಬ್ರಿಟಿಷ್ ಸರ್ಕಾರದ ವಿರುದ್ಧ ಒಂದೇ ಮಾತ್ರ ಘೋಷಣೆಗಳನ್ನು ಕೂಗಿದ್ದ ವೀರ ಖುದಿರಾಮ್ ಬೋಸ್. ಬಂಗಾಳದಲ್ಲಿ ಹುಟ್ಟಿದ ಖುದಿರಾಮ್ ಬೋಸ್ ಚಿಕ್ಕವನಿರುವಾಗಲೇ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿದ್ದ. ಬ್ರಿಟಿಷರ ವಿರುದ್ಧ ಚಿಕ್ಕವನಿರುವಾಗಲೇ ತನ್ನ ಸ್ನೇಹಿತರನ್ನ ಸೇರಿಸಿಕೊಂಡು ಕರಪತ್ರಗಳನ್ನು ಹಂಚುತ್ತಿದ್ದ. ಬಂಗಾಳದಲ್ಲಿರುವಂತಹ ಕ್ರಾಂತಿಕಾರಿಗಳಿಗೆ ಬಹಳಷ್ಟು ತಲೆನೋವಾಗಿದ್ದ ಮ್ಯಾಜಿಸ್ಟ್ರೇಟ್ ಅಂದರೆ ಕಿಂಗ್ಸ್ ಫೋರ್ಡ್. ಈ ಕಿಂಗ್ಸ್ ಫೋರ್ಡ್ ಅನ್ನ ಕೊಲೆ ಮಾಡಬೇಕೆನ್ನುವಂತಹ ಉದ್ದೇಶ ಬಂಗಾಳದ ಕ್ರಾಂತಿಕಾರಿಗಳದಾಗಿತ್ತು. ಈ ವಿಷಯ ಆ ಮ್ಯಾಜಿಸ್ಟ್ರೇಟ್ಗೆ ಗೊತ್ತಾದ ತಕ್ಷಣ ಮ್ಯಾಜಿಸ್ಟ್ರೇಟ್ ಅಲ್ಲಿಂದ ಬೇರೆ ಕಡೆಗೆ ಮುಜಫರ್ ನಗರಕ್ಕೆ ತನ್ನನ್ನು ವರ್ಗಾಯಿಸಿಕೊಳ್ತಾನೆ. ಆದರೆ ಕ್ರಾಂತಿಕಾರಿಗಳು ಮಾತ್ರ ಅವನನ್ನು ಕೊಲೆ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಹಿಂದೆ ಸರಿಯೋದಿಲ್ಲ. ಅವನಿದ್ದ ಜಾಗಕ್ಕೆ ಅವನ ಹೋಗಿ ಕೊಲೆ ಮಾಡಬೇಕೆನ್ನುವಂತಹ ಜವಾಬ್ದಾರಿಯನ್ನ ಖುದಿರಾಮ್ ಬೋಸ್ಗೆ ಕ್ರಾಂತಿಕಾರಿ ಸಂಘಟನೆಗಳು ನೀಡಿದವು. ಖುದಿರಾಮ್ ಬೋಸ್ ಅವನಿದ್ದ ಜಾಗಕ್ಕೆ ಕೊಲೆ ಮಾಡೋದಕ್ಕಾಗಿ ಹೋಗ್ತಾನೆ. ರಾತ್ರಿಯ ಸಮಯದಲ್ಲಿ ಪಾರ್ಟಿಯನ್ನು ಮುಗಿಸಿಕೊಂಡು ಬರ್ತಿದ್ದಂತಹ ಆ ಮ್ಯಾಜಿಸ್ಟ್ರೇಟ್ನ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಸಜ್ಜಾಗ್ತಾನೆ. ಒಂದು ಕೈಯಲ್ಲಿ ರಿವಾಲ್ವರ್, ಇನ್ನೊಂದು ಕೈಯಲ್ಲಿ ಬಾಂಬನ್ನು ತೆಗೆದುಕೊಂಡು ದಾಳಿಯನ್ನ ಮಾಡೇ ಬಿಡ್ತಾನೆ. ಆದರೆ ಆ ದಾಳಿಯಲ್ಲಿ ಆ ಮ್ಯಾಜಿಸ್ಟ್ರೇಟ್ ಸಾಯೋದಿಲ್ಲ, ಬದಲಿಗೆ 2 ಜನ ಮಹಿಳೆಯರ ಪ್ರಾಣ ಹೋಗ್ತದೆ. ಇದೇ ಆರೋಪದ ಮೇಲೆ ಬ್ರಿಟಿಷ್ ಸರ್ಕಾರವು ನೆಪ ಮಾತ್ರಕ್ಕೆ ವಿಚಾರಣೆಯನ್ನು ನಡೆಸಿ ಖುದಿರಾಮ್ ಬೋಸ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತಾರೆ. ಗಲ್ಲು ಶಿಕ್ಷೆಯ ಸುದ್ದಿಯನ್ನು ಕೇಳಿದ ಖುದಿರಾಮ್ ಬೋಸ್ ಹೇಳ್ತಾನೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ತಾಯಿ ಭಾರತಾಂಬೆಗಾಗಿ ನಾನು ಪ್ರಾಣವನ್ನು ಬಿಡುವಂತಹ ಸೌಭಾಗ್ಯ ಬಂದಿದೆ, ನಾನು ಖುಷಿಯಿಂದ ಸ್ವೀಕರಿಸ್ತೇನೆ ಅಂತ. ಇಂಥವರ ಜೀವನ ಚರಿತ್ರೆಯನ್ನ ನಮ್ಮ ಪಠ್ಯ ಪುಸ್ತಕದಲ್ಲಿ ತಿಳಿಸಬೇಕಾಗಿತ್ತು, ಆದರೆ ತಿಳಿಸಿಲ್ಲ. ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಾವು ತಿಳಿಸೋಣ. ಒಂದೇ ಮಾತರಂ.